ವಿದ್ಯಾರ್ಥಿಗಳಿಗೆ ನಿಮ್ಮ ಪಾದಕ್ಕೆ ನಮಸ್ಕರಿಸ್ತಾ ನಾನು ಮಾತು ಪ್ರಾರಂಭ ಮಾಡ್ತೀನಿ. ಇವತ್ತು ನಾವು ಸುಮ್ನೆ ಆಟ ಆಡೋದ್ ಕೆಲಸ ಮಾಡಕ್ ಬರ್ತಾ ಇಲ್ಲ ಇಲ್ಲಿ. ಸುಮ್ನೆ ಏನೋ ನಮ್ಗೆ ಟೈಮ್ ಪಾಸ್ ಮಾಡಕ್ ಬರೋಕೆ ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ. ಹೋರಾಟ ಮಾಡ್ತಾ ಇರೋದು ಸರ್ಕಾರ ಹೇಳಿರೋ ಒಂದು ಹೇಳಿಕೆನ, ಅವರು ಒಂದೊಂದು ಸ್ಟೇಟ್ಮೆಂಟ್ಸ್ ಪ್ರತಿಯೊಬ್ಬ ಯುವಕರನ್ನು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾರೆ. ಅವರ ಪ್ರಣಾಳಿಕೆಯಲ್ಲಿ ಏನ್ ಹೇಳಿತ್ತು ಕಾಂಗ್ರೆಸ್ ಸರ್ಕಾರ? ಒಂದೇ ವರ್ಷದಲ್ಲಿ 2.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 2.5 ವರ್ಷ ಆಯ್ತು ಯುವಕರು ಇಲ್ಲಿ ಬರೀ ಒಂದಲ್ಲ ಒಂದ್ ರೀಸನ್ ಹೇಳ್ಕೊಂತ ಎಷ್ಟು ಹೋರಾಟ ಮಾಡಿದ್ರು ಒಂದೇ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಆಗ್ತಾ ಇದ್ಯಾ? ಕಳೆದ 5-6 ವರ್ಷದಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಲೇ ಇಲ್ಲ. 5-6 ವರ್ಷ ಯಾಕೆ ಹೇಳ್ತೀನಿ ಅಂತಂದ್ರೆ, 2 ವರ್ಷ ಕೋವಿಡ್ ಆಯ್ತು, 2 ವರ್ಷ ಎಲ್ರಿಗೂ ಸರ್ವೇ ಸಾಮಾನ್ಯ ಇಡೀ ಆಲ್ ಓವರ್ ಎಂಟೈರ್ ವರ್ಲ್ಡ್ಗೆ ನಮ್ಮ ಎಂಟೈರ್ ವರ್ಲ್ಡ್ಗೆ ಏನಂತಂದ್ರೆ ಒಂದು ಕೋವಿಡ್ ಅಂತ ಒಂದು ಮಹಾಮಾರಿ ಇತ್ತು, ಅದು ಎಕ್ಸೆಪ್ಷನ್. ಅದಾದ್ಮೇಲೆ 1 ವರ್ಷ ಎಲೆಕ್ಷನ್ ಇಯರ್, ಅದಾದ್ಮೇಲೆ 1.5 ವರ್ಷದಿಂದ ಒಳ ಮೀಸಲಾತಿ ಅಂತ ನೆಪ ಇಟ್ಕೊಂಡು ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಮಾಡಿದಾರಾ? ಒಂದೂವರೆ ವರ್ಷ ನಾನು 1.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾಗಮೋಹನ್ ದಾಸ್ ಸರ್ ಹತ್ರ ಹೋಗಿ ಮನವಿ ಮಾಡ್ಕೊಂಡೆ, ಸರ್ ಒಳ ಮೀಸಲಾತಿಯಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಯೋದು ಬೇಡ ಅಂತ ಹೇಳಿ. ಹೌದು, ನೇಮಕಾತಿಗೂ ಒಳ ಮೀಸಲಾತಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಆದ್ರೂ ಅವರು ಪತ್ರನೂ ಬರೀತೀನಿ ಅಂತ ಹೇಳಿದ್ರು. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಅವತ್ತಿಂದ 1.5 ವರ್ಷದಿಂದ ಕೇಳ್ಕೊಂತ ಇದ್ದೀವಿ, ಏನಂದ್ರೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿ. ಹೌದಾ ಇಲ್ವಾ? ಆದ್ರೆ 1.5 ವರ್ಷದಿಂದ ನೆಪ ಹೇಳ್ಕೊಂಡು ಬರ್ತಾನೆ ಹೋದ್ರು. ನಾವು ಆಗಸ್ಟ್ 11ನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ. ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು, ಆದ್ರೂ ಅದು ಒಂದ್ ತಿಂಗಳಾದ್ರೆ ಒಳ ಮೀಸಲಾತಿ ರಿಪೋರ್ಟ್ ಜಾರಿಗೆ ಆಯ್ತಷ್ಟೇ. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಯ್ತು ಅವಾಗಾದ್ರು? ಅದಾದ್ಮೇಲೆ ತಿರ್ಗಾ ಮತ್ತೆ ನಾವು ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಡಿಸೈಡ್ ಮಾಡಿದ್ವಿ. ಹೌದಾ? ಇಡೀ ದೇಶಕ್ಕೆ ಗೊತ್ತಾಯ್ತು ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಹೇಳಿ. ಧಾರವಾಡದಲ್ಲಿ ತೋರ್ಸಿದೀವ ಇಲ್ವಾ? ಆದ್ರೆ